ಹೆಲೋ ಗೈಸ್, ಈ ವಾರ ಮಾರುಕಟ್ಟೆ ಮತ್ತೆ 18,700ಕ್ಕಿಂತ ಮೇಲಕ್ಕೆ ಹೋಗಿದೆ. ಸುಮಾರು 6 ತಿಂಗಳ ನಂತರ ಭಾರತವು $3.75 ಟ್ರಿಲಿಯನ್ ಆರ್ಥಿಕತೆಯಾಗಿಯೂ ಆಗಿದೆ ಎಂದು ಹಣಕಾಸು ಸಚಿವಾಲಯದ ಪ್ರಕಾರ. ಆದರೆ ಇದರಲ್ಲಿ ನಮಗೆ ಏನು ಲಾಭ? ಹೇಳುತ್ತಾರೆ, ಆರ್ಥಿಕತೆಯಲ್ಲಿ ಬಿಲಿಯನ್ಗಳನ್ನು ಗಳಿಸಲು ಮಿಲಿಯನ್ಗಳಲ್ಲಿ ಹೂಡಿಕೆ ಮಾಡಬೇಕಾಗುತ್ತದೆ. ನಾವು ಹೂಡಿಕೆ ಮಾಡಿ ನಮಗಾಗಿ ಮತ್ತು ನೀವು ಫೈನಾನ್ಷಿಯಲ್ ಪ್ಲಾನರ್ ಅಥವಾ ಹೂಡಿಕೆ ಸಲಹೆಗಾರರಾಗಿದ್ದರೆ ಇತರರಿಗಾಗಿ ಸಂಪತ್ತು ಸೃಷ್ಟಿಸಬಹುದು, ಅವರ ಸಂಪತ್ತು ಸೃಷ್ಟಿಯಲ್ಲಿ ಅವರಿಗೆ ಸಹಾಯ ಮಾಡಬಹುದು. 3 ವಿಷಯಗಳನ್ನು ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಇದರಲ್ಲಿ ನಾನು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗುವ ಫುಲ್ ಪ್ರೂಫ್ ವಿಧಾನವನ್ನು ವಿವರಿಸೋಣ. 2ನೇಯದಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. 3ನೇಯದಾಗಿ ಈ ವಿಡಿಯೋವನ್ನು ಲೈಕ್ ಮಾಡಿ. ಚಲೋ ಪ್ರಾರಂಭಿಸೋಣ. ಹಾಯ್ ಗೈಸ್, ನಮ್ಮ ಬ್ರ್ಯಾಂಡ್ ನ್ಯೂ ಚಾನೆಲ್ ಸೆಂಟ್ರಿ ಶಾಲಾ ಬೈ ಸೆಂಟ್ರಿಸಿಟಿಗೆ ಸ್ವಾಗತ. ನಿಮ್ಮ ವೆಲ್ತ್ ಪಾರ್ಟ್ನರ್. ನನ್ನ ಹೆಸರು ಅನುಜ್ ಮತ್ತು ನೀವು ನೋಡುತ್ತಿರುವುದು ನಮ್ಮ ನೇಸಮ್ ಸೀರೀಸ್ 5 ಪಾಸ್ ಫಾರ್ ಶೂರ್ ವಿಡಿಯೋಗಳು. ಮುಂದೆ ಬರುವ ಎಲ್ಲ ವಿಡಿಯೋಗಳಲ್ಲಿ ನಾವು ನೇಸಮ್ ಸೀರೀಸ್ 5 ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ನ ಎಲ್ಲ ಅಧ್ಯಾಯಗಳನ್ನು ಕವರ್ ಮಾಡುತ್ತೇವೆ. ಇಂದು ನಾವು ಚರ್ಚೆ ಮಾಡಲಿರುವ ಅಧ್ಯಾಯವು ಇನ್ವೆಸ್ಟ್ಮೆಂಟ್ ಲ್ಯಾಂಡ್ಸ್ಕೇಪ್. ಇದು ನೇಸಮ್ ಸೀರೀಸ್ 5ರ ಅಧ್ಯಾಯ 1. ಇದಕ್ಕಿಂತ ಮೊದಲು ನಾನು ನಿಮಗೆ ಹೇಳಬೇಕಾದದ್ದು ಎಂದರೆ ನೇಸಮ್ ಸೀರೀಸ್ 5 ಎಂಬುದು ಎಲ್ಲ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗಳಿಗೆ ಸೆಬಿಯಿಂದ ಕಡ್ಡಾಯ ಪರೀಕ್ಷೆಯಾಗಿದೆ. ನಾವು ನೇಸಮ್ ಸೀರೀಸ್ 5ರ ಸಂಪೂರ್ಣ ಪಠ್ಯಕ್ರಮವನ್ನು ಪ್ರಾಕ್ಟೀಸ್ ಪ್ರಶ್ನೆಗಳ ಸಹಿತವಾಗಿ ಕವರ್ ಮಾಡುತ್ತೇವೆ. ಇದು ನಿಮಗೆ ಯಶಸ್ವಿ ಹಣಕಾಸು ಸಲಹೆಗಾರರಾಗಲು ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಹಾಗಾದರೆ ಆರಂಭಿಸೋಣ. ಈ ವಿಡಿಯೋಗಳ ಮುಖ್ಯ ಉದ್ದೇಶವೆಂದರೆ ನಿಮಗೆ ಸರಳೀಕೃತ ರೀತಿಯಲ್ಲಿ ಆ ವಿಷಯಗಳು ಅಥವಾ ಆ ಪ್ರಶ್ನೆಗಳನ್ನು ಸ್ಪರ್ಶಿಸುವ ಮೂಲಕ ನೇಸಮ್ ಸೀರೀಸ್ 5 ಪರೀಕ್ಷೆಯಲ್ಲಿ ಪ್ರತಿ ಸಾರಿ ಅಥವಾ ಹೆಚ್ಚಿನ ಬಾರಿ ಕೇಳಲಾಗುವ ಸಂಪೂರ್ಣ ಪಠ್ಯಕ್ರಮವನ್ನು ನಿಮಗೆ ಕವರ್ ಮಾಡಿಸುವುದು. ಸರಿಯೇ? ಹಾಗಾದರೆ ಮೊದಲ ಅಧ್ಯಾಯವು ನಿವೇಶ ಲ್ಯಾಂಡ್ಸ್ಕೇಪ್. ನಿವೇಶ ಲ್ಯಾಂಡ್ಸ್ಕೇಪ್ನಲ್ಲಿ ಮೊದಲ ಅಧ್ಯಾಯವೇ ನಿವೇಶ ಲ್ಯಾಂಡ್ಸ್ಕೇಪ್. ಇದರಲ್ಲಿ ಇಂದು ನಾವು ಕೆಲವು ಪ್ರಮುಖ ವಿಷಯಗಳನ್ನು ಕವರ್ ಮಾಡಬಹುದು. ಈ ಅಧ್ಯಾಯವನ್ನು ಓದಿದ ನಂತರ ನೀವು ಹೂಡಿಕೆದಾರರು ಮತ್ತು ಅವರ ಆರ್ಥಿಕ ಗುರಿಗಳನ್ನು, ಉಳಿವು ಮತ್ತು ಹೂಡಿಕೆಗಳನ್ನು, ವಿಭಿನ್ನ ರೀತಿಯ ಆಸ್ತಿ ವರ್ಗಗಳನ್ನು, ವಿಭಿನ್ನ ರೀತಿಯ ಹೂಡಿಕೆ ಅಪಾಯಗಳನ್ನು, ಅಪಾಯದ ಮಾಪನಗಳು ಮತ್ತು ನಿರ್ವಹಣಾ ತಂತ್ರಗಳನ್ನು, ಅಪಾಯ ಪ್ರೊಫೈಲಿಂಗ್, ಆಸ್ತಿ ಹಂಚಿಕೆ ಅರ್ಥಮಾಡಿಕೊಳ್ಳುವುದು ಮತ್ತು ನೀವು ಸ್ವತಃ ಹೂಡಿಕೆ ಮಾಡಬಹುದೇ ಅಥವಾ ನಿಮಗೆ ವೃತ್ತಿಪರ ಸಹಾಯ ಬೇಕೇ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗಬೇಕು. ಎರಡರ ಮಧ್ಯೆ ವ್ಯತ್ಯಾಸವೇನು ಎಂಬುದನ್ನು ಇವತ್ತಿನ ಎಲ್ಲ ವಿಷಯಗಳನ್ನು ನಾವು ಈ ಅಧ್ಯಾಯದಲ್ಲಿ ಆವರಿಸೋಣ. ಮೊದಲನೆಯದಾಗಿ ಹೂಡಿಕೆದಾರರು ಮತ್ತು ಅವರ ಆರ್ಥಿಕ ಗುರಿಗಳು. ನೀವು ಜನರು ಮಾರ್ಕೆಟ್ ಹೇಗಿದೆ ಎಂದು ಹೇಳುವುದನ್ನು ಕೇಳಿರಬಹುದು. ನಾನು ಎಲ್ಲಿಗೆ ಹೂಡಿಕೆ ಮಾಡಬೇಕು? ಯಾವ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಬೇಕು? ಯಾವುದರಲ್ಲಿ ಎಷ್ಟು ರಿಟರ್ನ್ ಸಿಗುತ್ತದೆ? ದರವೃದ್ಧಿ ಎಷ್ಟು ಇದೆ? ದರವೃದ್ಧಿಗೆ ಹೊಂದಿಕೊಂಡು ಎಷ್ಟು ರಿಟರ್ನ್ಸ್ ಸಿಗಬಹುದು? ಇವತ್ತು ಇವು ಬಹಳ ಸಾಮಾನ್ಯವಾದ ಪ್ರಶ್ನೆಗಳು ಮಾರುಕಟ್ಟೆಯಲ್ಲಿ ಕೇಳಲಾಗುತ್ತಿವೆ. ಆದರೆ ಈ ಪ್ರಶ್ನೆಗಳಲ್ಲಿ ಸಮಸ್ಯೆ ಏನು? ಈ ಎಲ್ಲ ಪ್ರಶ್ನೆಗಳು ಹೂಡಿಕೆಗೆ ಸಂಬಂಧಪಟ್ಟಿವೆ, ಅಂದರೆ ನಾವು ಎಲ್ಲಿಗೆ ಹೂಡಿಕೆ ಮಾಡಬೇಕು ಎಂಬುದಕ್ಕೆ. ಈ ಯಾವುದೇ ಪ್ರಶ್ನೆಯಲ್ಲಿಯೂ ಹೂಡಿಕೆದಾರನ ಬಗ್ಗೆ ಕೇಳಲಾಗಿಲ್ಲ, ಅಂದರೆ ಹೂಡಿಕೆದಾರನ ಅಗತ್ಯವೇನು ಎಂಬುದನ್ನು ಕೇಳಲಾಗಿಲ್ಲ. ಇಲ್ಲಿ ಹೂಡಿಕೆದಾರರ ಅಗತ್ಯಗಳನ್ನು ಮಹತ್ವಪೂರ್ಣವೆಂದು ಪರಿಗಣಿಸಲಾಗುತ್ತಿಲ್ಲ. ಅದಕ್ಕಾಗಿಯೇ ಮೊದಲ ಪ್ರಶ್ನೆ ಬರುತ್ತದೆ, ಏಕೆ ಹೂಡಿಕೆ? ಏಕೆ ಹೂಡಿಕೆ ಎಂಬುದಕ್ಕೆ ಮೊದಲು ನಾವು ಒಂದು ಉದಾಹರಣೆ ನೋಡೋಣ. ಒಂದು 8 ವರ್ಷದ ಹುಡುಗಿ ಇದ್ದಾಳೆ. ಅವಳು ದೊಡ್ಡವಳಾದ ಮೇಲೆ ವಿಜ್ಞಾನಿಯಾಗಬೇಕೆಂದು ಆಸೆ ಪಡುವಳು ಮತ್ತು ಬಹುಶಃ 10 ವರ್ಷಗಳು ಅಥವಾ 12 ವರ್ಷಗಳ ನಂತರ ಅವಳಿಗೆ ಅಥವಾ ಅವಳ ಕುಟುಂಬಕ್ಕೆ ಅವಳ ಶಿಕ್ಷಣಕ್ಕಾಗಿ ದೊಡ್ಡ ಮೊತ್ತದ ಹಣ ಬೇಕಾಗಬಹುದು. 30 ರಿಂದ 35 ವರ್ಷ ವಯಸ್ಸಿನ ಒಬ್ಬ ವ್ಯಕ್ತಿಗೆ ನಿವೃತ್ತಿಗಾಗಿ ನಿಧಿಯ ಅಗತ್ಯವಿದೆ. ಯಾವುದೇ ನಿರ್ದಿಷ್ಟ ಮೊತ್ತ ಇರಬಹುದು ಮತ್ತು ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ 50-55 ವರ್ಷ ವಯಸ್ಸು, ಅವನ ನಿವೃತ್ತಿ ಬಹಳ ಹತ್ತಿರ ಬಂದಿದೆ. ಮತ್ತೊಮ್ಮೆ ಅವನಿಗೂ ನಿವೃತ್ತಿಗಾಗಿ ದೊಡ್ಡ ಮೊತ್ತದ ಹಣ ಬೇಕಾಗಿದೆ. ಮತ್ತೊಂದು ಉದಾಹರಣೆ ತೆಗೆದುಕೊಳ್ಳೋಣ. ಉದಾಹರಣೆಗೆ ಒಬ್ಬ 40 ವರ್ಷದ ವ್ಯಕ್ತಿ ಇದ್ದಾನೆ, ಅವನಿಗೆ 4 ರಿಂದ 5 ವರ್ಷಗಳಲ್ಲಿ ಒಂದು ಮನೆ ಖರೀದಿಸಬೇಕೆಂದು ಇಚ್ಛೆ ಇದೆ. ಹೌದು, ಇವುಗಳನ್ನೆಲ್ಲ ಅವರ ಆರ್ಥಿಕ ಗುರಿಗಳೆಂದು ಪರಿಗಣಿಸಲಾಗುತ್ತದೆ. ನಾವು ನಿವೃತ್ತಿ ಯೋಜನೆಗಾಗಿ ನಿರ್ದಿಷ್ಟ ಮೊತ್ತದ ಹಣ ಬೇಕಾಗುತ್ತದೆ, ಅಥವಾ ನಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ, ಅವರ ವಿವಾಹಕ್ಕಾಗಿ, ಅಥವಾ ಇನ್ನಾವುದೇ ಖರ್ಚಿಗಾಗಿ, ಅಥವಾ ಯಾರಾದರೂ ಮನೆ ಖರೀದಿಸಬೇಕೆಂದಿದ್ದರೆ ಇವುಗಳನ್ನೆಲ್ಲ ಆರ್ಥಿಕ ಗುರಿಗಳ ವರ್ಗಕ್ಕೆ ಸೇರಿಸಲಾಗುತ್ತದೆ. ಹೌದು, ಇವುಗಳೆಲ್ಲ ಆರ್ಥಿಕ ಗುರಿಗಳು ಮತ್ತು ಇವು ವಿಭಿನ್ನ ರೀತಿಯವಾಗಿರಬಹುದು. ನಿಮಗೆ ಆರ್ಥಿಕ ಗುರಿಯ ಅವಶ್ಯಕತೆ ತುಂಬಾ ಕಡಿಮೆ ಅವಧಿಯಲ್ಲಿ ಇದ್ದರೆ ಅದನ್ನು ಶಾರ್ಟ್ ಟರ್ಮ್ ಗುರಿಯಾಗಿ ಪರಿಗಣಿಸಲಾಗುತ್ತದೆ. ನಿಮಗೆ ಕೆಲವು ದೀರ್ಘಕಾಲಿಕ ಗುರಿಗಳು ಇದ್ದರೆ, ನೀವು ಈಗ 30 ವರ್ಷ ವಯಸ್ಸಿನವರಾಗಿದ್ದೀರಾ, ಅವರಿಗೆ 35 ವರ್ಷ. ನಿಮ್ಮಿಂದ ದೂರವಿರುವ ಆ 2 ಆರ್ಥಿಕ ಗುರಿಗಳು 20 ವರ್ಷ ದೂರವಿದೆ, 25 ವರ್ಷ ದೂರವಿದೆ, 30 ವರ್ಷ ದೂರವಿದೆ. ಅವುಗಳನ್ನು ಎಲ್ಲವನ್ನೂ ದೀರ್ಘಕಾಲಿಕ ಗುರಿಗಳೆಂದು ಪರಿಗಣಿಸಲಾಗುತ್ತದೆ. ಈಗ ನಾವು ನೋಡಿದ್ವಿ ದೀರ್ಘಕಾಲಿಕ ಗುರಿಗಳು ಯಾವುವು ಎಂದು ಪರಿಚಯಾತ್ಮಕ ಹೇಳಿಕೆ. ಆದರೆ ಈ ದೀರ್ಘಕಾಲಿಕ ಗುರಿಗಳನ್ನು ಸಾಧಿಸಲು ನಮಗೆ ಕೆಲವು ಹೂಡಿಕೆಗಳನ್ನು ಕೂಡ ಮಾಡಬೇಕಾಗುತ್ತದೆ. ನಾವು ಮಾಡುತ್ತಿರುವ ಉಳಿತಾಯವು ಆ ಕಾರ್ಪಸ್ ಅಥವಾ ಗುರಿಯನ್ನು ತಲುಪಲು ಸಾಕಾಗುತ್ತದೆಯೇ, ಅಥವಾ ಇದಕ್ಕಾಗಿ ನಾವು ಇನ್ನೂ ಸ್ವಲ್ಪ ಹೂಡಿಕೆ ಮಾಡಬೇಕೇ? ಹೂಡಿಕೆ ಮಾಡಬೇಕಾದರೆ ನಾವು ಎಷ್ಟು ಹೂಡಿಕೆ ಮಾಡಬೇಕು? ನಾವು ಮಾಡಬೇಕಾದ ಹೂಡಿಕೆಗೆ ಅಗತ್ಯವಿರುವ ಆ ಅಪಾಯವನ್ನು ನಾವು ತೆಗೆದುಕೊಳ್ಳಬಹುದೇ?
ಮತ್ತು ಅತ್ಯಂತ ದೊಡ್ಡ ಪ್ರಶ್ನೆ ಎಂದರೆ ಆ ಹೂಡಿಕೆ ದರವೃದ್ಧಿಯನ್ನು ಇನ್ಫ್ಲೇಷನ್ ಮೀರಿಸಬಹುದೇ ಎಂಬುದು. ಮಾರುಕಟ್ಟೆಯಲ್ಲಿ ಕೆಲವು ಹೂಡಿಕೆಗಳಿವೆ. ಉದಾಹರಣೆಗೆ ಡೆಟ್ ಹೂಡಿಕೆಗಳು. ಇದನ್ನು ನಂತರ ವಿವರವಾಗಿ ವಿವರಿಸಲಾಗುತ್ತದೆ. ಡೆಟ್ ಹೂಡಿಕೆ ಎಂದರೆ ಏನು? ಉದಾಹರಣೆಗೆ, ಒಂದು ಡೆಟ್ ಹೂಡಿಕೆ ನಿಮಗೆ 7 ಅಥವಾ 7.5% ವಾಪಸ್ಸು ನೀಡುತ್ತಿದೆ. ಮತ್ತೊಮ್ಮೆ ಆರ್ಥಿಕತೆಯಲ್ಲಿ ದರವೃದ್ಧಿ 7% ಇದ್ದರೆ ಅಂತಿಮವಾಗಿ ನಿಮ್ಮ ನಿಕಾಸಿ ಲಾಭ ಶೂನ್ಯವಾಗುತ್ತದೆ. ಅದಕ್ಕಾಗಿ ನೀವು ದರವೃದ್ಧಿಗೆ ಹೊಂದಿಕೊಂಡ ಲಾಭ ನೀಡುವ ಆಸ್ತಿ ವರ್ಗವನ್ನು ಆಯ್ಕೆ ಮಾಡಬೇಕು. ಉದಾಹರಣೆಗೆ ಈಕ್ವಿಟಿ. ಈ ವಿಷಯಗಳ ಬಗ್ಗೆ ಮುಂದಿನ ಅಧ್ಯಾಯಗಳಲ್ಲಿ ಮತ್ತು ಮುಂದಿನ ವಿಡಿಯೋಗಳಲ್ಲಿ ನಾವು ಸಂಪೂರ್ಣವಾಗಿ ಚರ್ಚಿಸೋಣ. ನಿಮಗೆ ಈ ವಿಷಯಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತದೆ. ಹೂಡಿಕೆ ಮಾಡುವ ಮೊದಲು ನಾವು ಕೆಲವು ಅಂಶಗಳನ್ನು ಪರಿಗಣಿಸುತ್ತೇವೆ. ಮೊದಲನೆಯದು ಸುರಕ್ಷತೆ. ನಾವು ಯಾವ ಹೂಡಿಕೆಯನ್ನು ಮಾಡಿದರೂ ಮೊದಲಿಗೆ ನಮ್ಮ ಮೂಲಧನವು ರಕ್ಷಿತವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಮತ್ತು ಕೆಲವೊಮ್ಮೆ ನಾವು ಸ್ವಲ್ಪ ಅಪಾಯವನ್ನು ತೆಗೆದುಕೊಂಡು ಹೆಚ್ಚು ಲಾಭ ಪಡೆಯಬಹುದು ಎಂಬುದನ್ನು ಕೂಡ ನೋಡುತ್ತೇವೆ. ಇದರಲ್ಲಿ ನಾವು ಎಷ್ಟು ಅಪಾಯವನ್ನು ತೆಗೆದುಕೊಳ್ಳಬೇಕು ಮತ್ತು ಅದರಿಂದ ಎಷ್ಟು ಲಾಭ ಹೆಚ್ಚಾಗುತ್ತದೆ ಎಂಬುದನ್ನು ಪರಿಗಣಿಸುತ್ತೇವೆ. ಆದರೆ ಸುರಕ್ಷತೆ ನಮ್ಮ ಯಾವುದೇ ಹೂಡಿಕೆಯಲ್ಲಿ ನಾವು ನೋಡುವ ಅತ್ಯಂತ ಮುಖ್ಯವಾದ ವಿಷಯ. ಎರಡನೇ ಅಂಶವೆಂದರೆ ದ್ರವ್ಯತೆ. ದ್ರವ್ಯತೆ ಎಂದರೆ ನಿಮ್ಮ ಹೂಡಿಕೆಯನ್ನು ನೀವು ಎಷ್ಟು ಸುಲಭವಾಗಿ ನಗದಾಗಿ ಪರಿವರ್ತಿಸಬಹುದು ಎಂದರ್ಥ. ನೀವು ಮಾಡಿದ ಹೂಡಿಕೆಯನ್ನು ಎಷ್ಟು ಸುಲಭವಾಗಿ ನಗದುಗೆ ಪರಿವರ್ತಿಸಬಹುದು ಎಂಬುದನ್ನು ನೋಡಲಾಗುತ್ತದೆ. ನೀವು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದರೆ ಅದನ್ನು ನಗದುಗೆ ಪರಿವರ್ತಿಸುವುದು ಸುಲಭವಲ್ಲ. ಆದ್ದರಿಂದ ನಿಮಗೆ ಹಣದ ಅಗತ್ಯವಿರುವಾಗ ಅದು ತುಂಬಾ ಕಷ್ಟವಾಗಬಹುದು. ರಿಯಲ್ ಎಸ್ಟೇಟ್ನಲ್ಲಿ ಕೆಲವು ಹೂಡಿಕೆಗಳು ಇವೆ. ಕೆಲವು ಪ್ರಾಪರ್ಟಿಗಳು ಸುಲಭವಾಗಿ ಮಾರಾಟ ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿ ನೀವು ಹೂಡಿಕೆ ಮಾಡುತ್ತಿರುವುದು ಲಿಕ್ವಿಡ್ ಆಗಿದೆಯೇ ಇಲ್ಲವೇ ಎಂದು ನೋಡಬೇಕಾಗುತ್ತದೆ. ಯಾವುದೇ ಹೂಡಿಕೆ ಮಾಡುವ ಮೊದಲು ನಾವು ಅದರಿಂದ ಎಷ್ಟು ವಾಪಸ್ಸು ರಿಟರ್ನ್ ಬರುತ್ತದೆ ಎಂದು ನೋಡುತ್ತೇವೆ. ರಿಸ್ಕ್ ಪ್ರಕಾರ ಅಥವಾ ಕೆಲವೊಮ್ಮೆ ನಾವು ರಿಸ್ಕ್ ಅನ್ನು ಕಡೆಗಣಿಸುತ್ತೇವೆ. ನಾವು ಕೇವಲ ಎಷ್ಟು ವಾಪಸ್ಸು ಬರುತ್ತದೆ ಎಂಬುದನ್ನು ಮಾತ್ರ ನೋಡುತ್ತೇವೆ. ಉದಾಹರಣೆಗೆ ಈಕ್ವಿಟಿ ದೀರ್ಘಕಾಲಿಕವಾಗಿ 14-15% ವಾಪಸ್ಸು ನೀಡಬಹುದು. ಡೆಟ್ ಹೂಡಿಕೆಗಳಲ್ಲಿ ವಾಪಸ್ಸು 7% ವರೆಗೆ ಬರುತ್ತದೆ. ಕೆಲವು ವಸ್ತುಗಳು ಕೂಡ ಇವೆ. ಹೆಸರು ಹೋಗಿರುವ ಚಿನ್ನ, ಬೆಳ್ಳಿ ನೀವು ಹೂಡಿಕೆ ಮಾಡಬಹುದು ಮತ್ತು ರಿಯಲ್ ಎಸ್ಟೇಟ್ ಕೂಡ ಇದೆ. ಅಲ್ಲಿ ನೀವು ಯಾವುದೇ ಆಸ್ತಿ ಖರೀದಿಸಿದರೆ ಅದನ್ನು ಬಾಡಿಗೆಗೆ ಕೊಡಬಹುದು. ಹಾಗಾಗಿ ಯಾವುದೇ ಹೂಡಿಕೆ ಮಾಡುವ ಮೊದಲು ನಾವು ವಾಪಸ್ಸಿನ ಕಡೆಗೆ ಖಂಡಿತವಾಗಿಯೂ ಗಮನಿಸುತ್ತೇವೆ. ಮುಂದಿನ ಪ್ರಮುಖ ಅಂಶವೆಂದರೆ ಹೂಡಿಕೆಯಲ್ಲಿ ಅನುಕೂಲತೆ. ನಾವು ಎಷ್ಟು ಸುಲಭವಾಗಿ ಹೂಡಿಕೆ ಮಾಡಬಹುದು ಎಂಬುದು. ಇಂದು ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡುವುದು ತುಂಬಾ ಸುಲಭವಾಗಿದೆ. ನೀವು ಆನ್ಲೈನ್ನಲ್ಲಿ ಹೂಡಿಕೆ ಮಾಡಬಹುದು. ನೀವು ಮೊಬೈಲ್ ಆ್ಯಪ್ ಮೂಲಕ ಹೂಡಿಕೆ ಮಾಡಬಹುದು. ನೀವು ಡೆಸ್ಕ್ಟಾಪ್ನಿಂದ ಹೂಡಿಕೆ ಮಾಡಬಹುದು. ಯಾವುದೇ ದಿನ ನೀವು ನಿಮ್ಮ ಪೋರ್ಟ್ಫೋಲಿಯೋವನ್ನು ಯಾವುದೇ ಸಮಯದಲ್ಲಿ ಎಲ್ಲಿಂದ ಬೇಕಾದರೂ ಪ್ರವೇಶಿಸಬಹುದು, ಏಕೆಂದರೆ ಎಲ್ಲವೂ ಆನ್ಲೈನ್ನಲ್ಲಿ ಇದೆ. ಈಗ ನಡೆಯುತ್ತಿರುವ ವಹಿವಾಟುಗಳಲ್ಲಿ 40ಕ್ಕೂ ಹೆಚ್ಚು ಶೇಕಡಾ ವಹಿವಾಟುಗಳು ಆನ್ಲೈನ್ನಲ್ಲೇ ನಡೆಯುತ್ತಿವೆ. ಹೆಚ್ಚು ಹೂಡಿಕೆ ಮಾಡುವ ಮೊದಲು ನಾವು ಅದರ ಮೇಲೆ ಎಷ್ಟು ತೆರಿಗೆ ಬರುವುದೆಂದು ನೋಡುತ್ತೇವೆ. ನಮ್ಮ ನಿಕಾಸಿ ಆದಾಯ ಎಷ್ಟು ಬರುತ್ತದೆ ಎಂಬುದನ್ನು ನೋಡುತ್ತೇವೆ. ನಾವು ಎಫ್ಡಿಯಲ್ಲಿ ಹೂಡಿಕೆ ಮಾಡುತ್ತಿದ್ದರೆ, ಉದಾಹರಣೆಗೆ 7% ಬಡ್ಡಿದರ ಇದ್ದರೆ, ತೆರಿಗೆ ಕಡಿತಗೊಂಡ ನಂತರ ನಮಗೆ ನಿಜವಾದ ಆದಾಯ ಎಷ್ಟು ಬರುತ್ತದೆ ಎಂಬುದನ್ನು ನೋಡಬೇಕು. ಇಕ್ವಿಟಿಯಲ್ಲಿ ತೆರಿಗೆ ಹೇಗಿದೆ? ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ತೆರಿಗೆ ಹೇಗಿದೆ? ಯಾವುದೇ ಹೂಡಿಕೆ ಮಾಡಿದಾಗ ಯಾವುದೇ ಹೂಡಿಕೆಯಲ್ಲಿ ತೆರಿಗೆ ಅಂಶವನ್ನು ಪರಿಗಣಿಸುವುದು ಬಹಳ ಮುಖ್ಯವಾದ ವಿಷಯ. ನಾವು ಹಣಕಾಸು ಗುರಿಗಳ ಬಗ್ಗೆ ಮಾತನಾಡಿದ್ದೇವೆ, ಹೂಡಿಕೆಗಳ ಬಗ್ಗೆ ಮಾತನಾಡಿದ್ದೇವೆ. ಆದರೆ ಈಗ ಹೂಡಿಕೆ ಎಲ್ಲಿಗೆ ಮಾಡಬೇಕು? ನಾವು ಎಲ್ಲೆಲ್ಲಿಗೆ ಹೂಡಿಕೆ ಮಾಡಬಹುದು? ನಾವು ಹೂಡಿಕೆ ಮಾಡಬಹುದಾದ ವಿಭಿನ್ನ ಆಸ್ತಿ ವರ್ಗಗಳು ಯಾವುವು? ಮೊದಲನೆಯದು ಈಕ್ವಿಟಿ. ಈಕ್ವಿಟಿ ಎಂದರೆ ವ್ಯವಹಾರದಲ್ಲಿ ಮಾಲೀಕರ ಬಂಡವಾಳ. ನೀವು ಯಾವ ಕಂಪನಿಯ ಷೇರುಗಳನ್ನು ಎಷ್ಟು ಖರೀದಿಸುತ್ತೀರೋ ಆ ಪ್ರಮಾಣದಲ್ಲಿ ನೀವು ಆ ಕಂಪನಿಯ ಮಾಲೀಕರಾಗುತ್ತೀರಿ. ಉದಾಹರಣೆಗೆ, ನೀವು ಯಾವುದಾದರೂ ಕಂಪನಿಯ 50ಕ್ಕಿಂತ ಹೆಚ್ಚು ಷೇರುಗಳನ್ನು ಖರೀದಿಸಿದರೆ ನಿಮ್ಮನ್ನು ಆ ಕಂಪನಿಯ ಮಾಲೀಕರಾಗಿ ಪರಿಗಣಿಸಲಾಗುತ್ತದೆ. ಇತಿಹಾಸ ನೋಡಿದರೆ ಈಕ್ವಿಟಿಯು ತುಂಬಾ ಉತ್ತಮ ವಾಪಸ್ಸು ನೀಡಿದೆ. ಉದಾಹರಣೆಗೆ, ನಾನು ಸೆನ್ಸೆಕ್ಸ್ ಬಗ್ಗೆ ಮಾತನಾಡುವುದಾದರೆ, ಸೆನ್ಸೆಕ್ಸ್ ಅನ್ನು 1979ನೇ ವರ್ಷದಲ್ಲಿ 100 ರೂಪಾಯಿಗಳೊಂದಿಗೆ ಪ್ರಾರಂಭಿಸಲಾಯಿತು. ಸೆನ್ಸೆಕ್ಸ್ 100 ರೂಪಾಯಿಯಿಂದ ಆರಂಭವಾಯಿತು ಮತ್ತು ಇಂದು ಮೇ 2023ರಲ್ಲಿ ಸೆನ್ಸೆಕ್ಸ್ 6000ಕ್ಕೂ ಹೆಚ್ಚು ತಲುಪಿದೆ. 100 ರೂಪಾಯಿಯ ವಸ್ತು 1000 ಆಯಿತು, 2000 ಆಯಿತು, 5000 ಆಯಿತು, 10,000 ಆಯಿತು, 50,000 ಆಯಿತು ಮತ್ತು 60,000 ಆಯಿತು. ಇಂದು ಸೆನ್ಸೆಕ್ಸ್ 63,000ದ ಮೇಲೆ ಟ್ರೇಡ್ ಆಗುತ್ತಿದೆ. ಹಾಗಾಗಿ ಇಕ್ವಿಟಿಯಲ್ಲಿ ಭಾಗವಹಿಸುವುದರ ದೊಡ್ಡ ಲಾಭವೇನೆಂದರೆ ನಮಗೆ ತುಂಬಾ ಉತ್ತಮವಾದ ರಿಟರ್ನ್ಸ್ ಕಾಣಲು ಸಿಗುತ್ತವೆ. ಇಕ್ವಿಟಿಯ ನಂತರ ಡೆಟ್ನ ಕ್ರಮ ಬರುತ್ತದೆ. ಡೆಟ್ ಅನ್ನು ನಾನು ತುಂಬಾ ಸರಳವಾಗಿ ವಿವರಿಸಬೇಕೆಂದರೆ ಇದು ಒಂದು ಸಾಲು. ಉದಾಹರಣೆಗೆ, ಮಿಸ್ಟರ್ ಎ ಅವರು ಮಿಸ್ಟರ್ ಬಿ ಅವರಿಗೆ 1 ಲಕ್ಷ ರೂಪಾಯಿ ನೀಡಿದರು ಮತ್ತು ಹೇಳಿದರು, 1 ವರ್ಷದವರೆಗೆ ನೀವು ನನಗೆ 10% ಬಡ್ಡಿ ಕೊಡಬೇಕು ಮತ್ತು 1 ವರ್ಷದ ನಂತರ ಆ 1 ಲಕ್ಷ ರೂಪಾಯಿಯನ್ನು ನನಗೆ ಹಿಂತಿರುಗಿಸಬೇಕು. ಹಾಗಾದರೆ ಮಿಸ್ಟರ್ ಬಿ ಅವರು ವರ್ಷದ ಕೊನೆಯಲ್ಲಿ ಆ 1 ಲಕ್ಷ ರೂಪಾಯಿಯನ್ನು ಹಿಂತಿರುಗಿಸುತ್ತಾರೆ ಮತ್ತು ಜೊತೆಗೆ 10% ಬಡ್ಡಿ ಎಂದರೆ 10,000 ರೂಪಾಯಿಯನ್ನು ಕೊಡುತ್ತಾರೆ. ಹಾಗಾಗಿ ಸರಳವಾಗಿ ಹೇಳುವುದಾದರೆ ಇದನ್ನೇ ಡೆಟ್ ಎಂದು ಕರೆಯುತ್ತಾರೆ.
ನಾವು ಡೆಟ್ನಲ್ಲಿ ಹೂಡಿಕೆ ಮಾಡುತ್ತಿದ್ದಾಗ ಡೆಟ್ಗೆ ಅನೇಕ ಇಶ್ಯೂಯರ್ಗಳು ಇರುತ್ತಾರೆ. ಉದಾಹರಣೆಗೆ ಕಂಪನಿಗಳು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಮಹಾನಗರ ಪಾಲಿಕೆಗಳು, ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳು, ಸಾರ್ವಜನಿಕ ವಲಯ ಉದ್ಯಮಗಳು ಇತ್ಯಾದಿ. ಬಾಂಡ್ಗಳನ್ನು ಸಾಮಾನ್ಯವಾಗಿ ಅಥವಾ ಡೆಟ್ ಅನ್ನು ಸಾಮಾನ್ಯವಾಗಿ ಈಕ್ವಿಟಿಯಿಂದ ಹೆಚ್ಚು ಸುರಕ್ಷಿತವೆಂದು ಪರಿಗಣಿಸಲಾಗುತ್ತದೆ. ಆದರೆ ಇದು ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಅಥವಾ ಇದರಲ್ಲಿ ಖಂಡಿತವಾಗಿಯೂ ಲಾಭವಾಗುತ್ತದೆ ಎಂಬುದು ಸತ್ಯವಲ್ಲ. ನಮ್ಮ ಕ್ಯಾಪಿಟಲ್ ಬೀಳುವುದಿಲ್ಲ. ಹಾಗಿಲ್ಲ. ಡೆಟ್ ಹೂಡಿಕೆಯಲ್ಲಿ ಕೂಡ ಕೆಲವು ಅಪಾಯಗಳು ಇರುತ್ತವೆ. ಕಮೋಡಿಟಿಗಳು. ಇದು ಮತ್ತೊಂದು ವರ್ಗ. ಜನರು ವಿವಿಧ ರೀತಿಯ ಕಮೋಡಿಟಿಗಳೊಂದಿಗೆ ಪರಿಚಿತರಾಗಿದ್ದಾರೆ. ನಾವು ಅನೇಕ ಕಮೋಡಿಟಿಗಳನ್ನು ಬಳಕೆ ಮಾಡುತ್ತೇವೆ. ಕೃಷಿ ಸರಕುಗಳಾಗಲಿ, ಚಿನ್ನವಾಗಲಿ ಅಥವಾ ಬೆಳ್ಳಿಯಾಗಲಿ, ನಾವು ಎಲ್ಲವನ್ನೂ ಸೇವಿಸುತ್ತೇವೆ. ಆದರೆ ಇವುಗಳಲ್ಲಿ ಹೂಡಿಕೆ ಮಾಡುವುದು ಅಷ್ಟೇ ಕಷ್ಟಕರವಾಗಿದೆ. ಇನ್ನೂ ಸಹ ನಾವು ಕಮೋಡಿಟಿಗಳನ್ನು ಖರೀದಿಸಬಹುದು. ಹೇಗೆಂದರೆ ನಾವು ಷೇರುಗಳನ್ನು ಎನ್ಎಸ್ಸಿ ಅಥವಾ ಬಿಎಸ್ಸಿಯಲ್ಲಿ ಖರೀದಿಸುವಂತೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ನಲ್ಲಿ ಹೋಗಿ ಖರೀದಿಸಬಹುದು. ಹಾಗೆ MCX ಎಂಬುದು ಒಂದು ಸೂಚ್ಯಂಕ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್. ಅಲ್ಲಿ ಹೋಗಿ ನಾವು ಕಮೋಡಿಟಿಗಳನ್ನು ಖರೀದಿಸಬಹುದು. ನಾವು ಬೂಲಿಯನ್ಗಳನ್ನು ಖರೀದಿಸಬಹುದು. ಬೂಲಿಯನ್ಗಳಲ್ಲಿ ಅಮೂಲ್ಯ ಲೋಹಗಳು ಬರುತ್ತವೆ, ಅಂದರೆ ಚಿನ್ನ ಮತ್ತು ಬೆಳ್ಳಿ. ನಾವು ಅಲ್ಲಿ ಬೇಸ್ ಮೆಟಲ್ಸ್ ಅನ್ನು ಖರೀದಿಸಬಹುದು. ಬೇಸ್ ಮೆಟಲ್ಸ್ನಲ್ಲಿ ಜಿಂಕ್, ತಾಮ್ರ, ಸೀಸ ಮತ್ತು ಅಲ್ಯೂಮಿನಿಯಂ ಬರುತ್ತದೆ ಮತ್ತು ಕೆಲವು ಕೃಷಿ ವಸ್ತುಗಳು ಸಹ. ಇವೆನ್ ಕಾರ್ಡಮಮ್ನಲ್ಲಿಯೂ ನಾವು ಹೂಡಿಕೆ ಮಾಡಬಹುದು. ಯಾವುದೇ ಕಮೋಡಿಟಿಯಲ್ಲಿ ನಾವು ಹೂಡಿಕೆ ಮಾಡಬಹುದು. ನೀವು ಕ್ರೂಡ್ ಖರೀದಿಸಲು ಇಚ್ಛಿಸಿದರೆ ನೀವು ಕ್ರೂಡ್ ಕೂಡ ಖರೀದಿಸಬಹುದು. ಆದರೆ ಸಮಸ್ಯೆ ಏನೆಂದರೆ ಇವು ಎಲ್ಲವೂ ಡೆರಿವೇಟಿವ್ ಒಪ್ಪಂದಗಳಾಗಿವೆ. ಇವು ಎಲ್ಲವೂ ಲೀವರೇಜ್ ಒಪ್ಪಂದಗಳಾಗಿವೆ. ಇವುಗಳಲ್ಲಿ ಅಪಾಯವು ಅಷ್ಟೇ ಹೆಚ್ಚು ಇದೆ. ಲೀವರೇಜ್ ಮತ್ತು ಮಾರ್ಜಿನ್ ಟ್ರೇಡಿಂಗ್ ಅನ್ನು ನಾವು ಬೇರೆ ವಿಡಿಯೋದಲ್ಲಿ ವಿವರವಾಗಿ ಚರ್ಚಿಸೋಣ. ಈಗಾಗಲೇ ನೀವು ಅರ್ಥ ಮಾಡಿಕೊಳ್ಳಬೇಕು, ಕಮೋಡಿಟಿಗಳಲ್ಲಿ ಹೂಡಿಕೆ ಅಪಾಯಕಾರಿಯಾಗಿದೆ, ಏಕೆಂದರೆ ಇವು ಎಲ್ಲವೂ ಡೆರಿವೇಟಿವ್ ಒಪ್ಪಂದಗಳಾಗಿವೆ. ಆದರೆ ನೀವು ಭೌತಿಕ ಚಿನ್ನವನ್ನು ಮನೆಯಲ್ಲಿಟ್ಟುಕೊಳ್ಳಬಹುದು. ಅದು ಮತ್ತೊಮ್ಮೆ ಮನೆಯಲ್ಲಿ ಉತ್ತಮ ಹೂಡಿಕೆಯಾಗಿದೆ. ನೀವು ಬೆಳ್ಳಿ ಕೂಡ ಇಟ್ಟುಕೊಳ್ಳಬಹುದು, ಬೆಳ್ಳಿ ಕೂಡ ಖರೀದಿಸಬಹುದು. ಆದರೆ ನೀವು ಎಕ್ಸ್ಚೇಂಜ್ ಮೂಲಕ ವ್ಯವಹಾರ ಮಾಡುತ್ತಿದ್ದರೆ, ಎಕ್ಸ್ಚೇಂಜ್ ಮೂಲಕ ಹೂಡಿಕೆ ಮಾಡುತ್ತಿದ್ದರೆ, ಹಂಚಿಕೆಗಳಂತೆ, ಮತ್ತು ನೀವು ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಯೂನಿಟ್ಗಳನ್ನು ಇಚ್ಛಿಸುತ್ತಿದ್ದರೆ, ಆಗ ನಿಮಗೆ ಡೆರಿವೇಟಿವ್ ಕಮೋಡಿಟಿ ಒಪ್ಪಂದವನ್ನು ಖರೀದಿಸಬೇಕಾಗುತ್ತದೆ. ಇದು ಅಪಾಯಕಾರಿಯಾಗಿದೆ. ರಿಯಲ್ ಎಸ್ಟೇಟ್ಗೆ ಹೂಡಿಕೆ ಮಾಡಲು ಸಾಮಾನ್ಯವಾಗಿ ಹೇಳುತ್ತಾರೆ, ಬಹಳ ದೊಡ್ಡ ಮೊತ್ತದ ಅಗತ್ಯವಿರುತ್ತದೆ. ಆದರೆ ನೀವು ರಿಯಲ್ ಎಸ್ಟೇಟ್ನಲ್ಲಿ ಮ್ಯೂಚುವಲ್ ಫಂಡ್ಸ್ ಮೂಲಕವೂ ರಿಯಲ್ ಎಸ್ಟೇಟ್ಗೆ ಹೂಡಿಕೆ ಮಾಡಬಹುದು. ರಿಯಲ್ ಎಸ್ಟೇಟ್ನ ಕೆಲವು ವಾಣಿಜ್ಯ ಯೋಜನೆಗಳಲ್ಲಿ ನೀವು ಹೂಡಿಕೆ ಮಾಡಬಹುದು. ಅಲ್ಲಿ ನಿಮಗೆ ಬಾಡಿಗೆ ಮತ್ತು ಇತರ ಆದಾಯ ಸಿಗುತ್ತದೆ. ಕೆಲವು ಹೂಡಿಕೆಗಳನ್ನು ನಾವು ನಮ್ಮ ವೈಯಕ್ತಿಕ ಬಳಕೆಗೆ, ಅಂದರೆ ನಾವು ವಾಸಿಸುವ ಮನೆಗೆ ಕೂಡ ಮಾಡುತ್ತೇವೆ. ಮತ್ತು ಪ್ರಾಪರ್ಟಿಯಲ್ಲಿ ಮಾಡಿದ ಹೂಡಿಕೆಗಳು ಸಾಮಾನ್ಯವಾಗಿ ಕಳೆದ ಕೆಲವು ವರ್ಷಗಳಲ್ಲಿ ಉತ್ತಮ ಲಾಭವನ್ನು ನೀಡಿವೆ ಎಂದು ಕಂಡುಬಂದಿದೆ. ಉದಾಹರಣೆಗೆ ನಿವಾಸಿ ಮತ್ತು ವಾಣಿಜ್ಯ ಯೋಜನೆಗಳು ಇವೆ. ರಿಯಲ್ ಎಸ್ಟೇಟ್ ಮ್ಯೂಚುವಲ್ ಫಂಡ್ಸ್, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಇವೆ. ಹೀಗಾಗಿ ಈ 3-4 ವಿಧಾನಗಳ ಮೂಲಕ ನಾವು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುತ್ತೇವೆ. ಹಾಗಾದರೆ ನಾನು ನಿಮಗೆ ಮತ್ತೊಮ್ಮೆ ಬೇರೆ ಆಸ್ತಿ ವರ್ಗಗಳ ಅಡಿಯಲ್ಲಿ ಇರುವ ಹೂಡಿಕೆ ಮಾರ್ಗಗಳನ್ನು ವಿವರಿಸುತ್ತೇನೆ. ಇಕ್ವಿಟಿಯಲ್ಲಿ ನಮ್ಮ ಬಳಿ ಬ್ಲೂ ಚಿಪ್ ಕಂಪನಿಗಳು, ಮಿಡ್ ಕ್ಯಾಪ್ ಕಂಪನಿಗಳು, ಸ್ಮಾಲ್ ಕಂಪನಿಗಳು, ಲಿಸ್ಟೆಡ್ ಮತ್ತು ಅನ್ಲಿಸ್ಟೆಡ್ ಕಂಪನಿಗಳು, ವಿದೇಶಿ ಷೇರುಗಳು ಮತ್ತು ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಇವೆ. ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಇವೆ, ಇಂಡೆಕ್ಸ್ ಫಂಡ್ಸ್ ಇವೆ. ಈ ಎಲ್ಲ ಫಂಡ್ಸ್ಗಳು ಚಾಪ್ಟರ್ 2ರ ವಿಡಿಯೋಗಳಲ್ಲಿ ಬರುತ್ತವೆ. ಅಲ್ಲಿ ವಿವರವಾಗಿ ವಿವರಿಸಲಾಗುತ್ತದೆ. ಫಿಕ್ಸ್ಡ್ ಇನ್ಕಮ್ನಲ್ಲಿ ನೀವು ಬ್ಯಾಂಕ್ನಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಮಾಡಬಹುದು, RD ಮಾಡಬಹುದು, ಬ್ಯಾಂಕ್ನೊಂದಿಗೆ ಪಾಲಿಸಿಗಳನ್ನು ತೆಗೆದುಕೊಳ್ಳಬಹುದು, LIC ಪಾಲಿಸಿಯನ್ನು ತೆಗೆದುಕೊಳ್ಳಬಹುದು. ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಬರುತ್ತದೆ. ರಿಕರಿಂಗ್ ಡಿಪಾಸಿಟ್ಗಳು ಬರುತ್ತವೆ. ಕಂಪನಿಯ ಫಿಕ್ಸ್ಡ್ ಡಿಪಾಸಿಟ್ಗಳು ಅಥವಾ ಸಿಡಿಗಳು ಬರುತ್ತವೆ. ಕಾರ್ಪೊರೇಟ್ ಡಿಪಾಸಿಟ್ಗಳು ಬರುತ್ತವೆ. ಸಿಪಿ, ಡಿಬೆಂಚರ್, ಬಾಂಡ್ಗಳು ಬರುತ್ತವೆ ಮತ್ತು ವಿಭಿನ್ನ ರೀತಿಯ ಡೆಟ್ ಇರುತ್ತದೆ. ಮ್ಯೂಚುವಲ್ ಫಂಡ್ಸ್ ಕೂಡ ಬರುತ್ತವೆ. ಕಾಮೋಡಿಟೀಸ್ನಲ್ಲಿ ನಾನು ನಿಮಗೆ ಹೇಳಿದ್ದೇನೆ, ಚಿನ್ನ, ಬೆಳ್ಳಿ ಬರುತ್ತದೆ. ಕೃಷಿ ಕಾಮೋಡಿಟೀಸ್ ಬರುತ್ತವೆ, ಕ್ರೂಡ್ ಬರುತ್ತದೆ ಮತ್ತು ಬೇಸ್ ಮೆಟಲ್ಸ್, ಜಿಂಕ್, ಲೀಡ್, ಕಾಪರ್, ಅಲ್ಯೂಮಿನಿಯಂ ಇವುಗಳೆಲ್ಲ ಹೂಡಿಕೆಗೆ ಬರುತ್ತವೆ. ರಿಯಲ್ ಎಸ್ಟೇಟ್ನಲ್ಲಿ ನಾನು ನಿಮಗೆ ಹೇಳಿದ್ದೇನೆ, ನೀವು ವಾಸಿಸಲು ಪ್ರಾಪರ್ಟಿ ತೆಗೆದುಕೊಳ್ಳಬಹುದು. ಕೆಲವು ವಾಣಿಜ್ಯ ಯೋಜನೆಗಳಿಗಾಗಿ ನೀವು ಪ್ರಾಪರ್ಟಿ ತೆಗೆದುಕೊಳ್ಳಬಹುದು. ವಿವಿಧ ರೀತಿಯ ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ನೀವು ಹೂಡಿಕೆ ಮಾಡಬಹುದು. ಹೈಬ್ರಿಡ್ ಆಸ್ತಿ ವರ್ಗದ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ನೀವು ಹೂಡಿಕೆ ಮಾಡಬಹುದು. ಅಲ್ಲಿ ಇಕ್ವಿಟಿ ಮತ್ತು ಡೆಟ್ನ ಅನುಪಾತ ಇರುತ್ತದೆ. 3 ವಿಧದ ಹೈಬ್ರಿಡ್ ಯೋಜನೆಗಳಿವೆ ಮತ್ತೆ ಹೈಬ್ರಿಡ್ ಯೋಜನೆಗಳನ್ನು ಅಧ್ಯಾಯ 2ರಲ್ಲಿ ವಿವರವಾಗಿ ತಿಳಿಸಲಾಗುತ್ತದೆ. ಈಗ ನಾವು ಫೈನಾನ್ಷಿಯಲ್ ಗೋಲ್ಸ್ ಎಂದರೆ ಏನು, ಅವುಗಳನ್ನು ಹೇಗೆ ಸಾಧಿಸಬಹುದು, ಹೂಡಿಕೆಗಳನ್ನು ಹೇಗೆ ಮಾಡಬಹುದು ಎಂಬುದನ್ನು ನೋಡಿದ್ದೇವೆ. ಹೂಡಿಕೆ ಮಾಡುವ ಮೊದಲು ನಾವು ಯಾವ ಆಯ್ಕೆಗಳನ್ನು ಪರಿಗಣಿಸಬಹುದು ಎಂಬುದನ್ನು ನೋಡಬಹುದು. ಆದರೆ ಹೂಡಿಕೆ ಮಾಡುವ ಮೊದಲು ಅತ್ಯಂತ ಮುಖ್ಯವಾದ ಭಾಗವೇ ರಿಸ್ಕ್, ಅಪಾಯ. ನಾವು ಮೊದಲು ರಿಸ್ಕನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾವುದೇ ಹೂಡಿಕೆಯಲ್ಲಿ ಎಷ್ಟು ಅಪಾಯ ಇದೆ ಎಂಬುದನ್ನು ತಿಳಿಯಬೇಕು. ಅಪಾಯ ಹೆಚ್ಚು ಇದ್ದರೆ ಲಾಭವು ಹೆಚ್ಚು ಇರುತ್ತದೆ. ಮೊದಲ ಹಣದುಬ್ಬರ. ಅಪಾಯ ಹಣದುಬ್ಬರವು ಸರಕುಗಳ ಬೆಲೆಯಲ್ಲಿನ ಸಾಮಾನ್ಯ ಏರಿಕೆಯಾಗಿದೆ. ಇದರರ್ಥ ಯಾವುದೇ ವಸ್ತುವಿನ ಬೆಲೆಗಳು ಹೆಚ್ಚಾದಾಗ ಅದನ್ನು ಹಣದುಬ್ಬರ ಎಂದು ಕರೆಯಲಾಗುತ್ತದೆ.
ಅದನ್ನು ಬೆಲೆ ಇನ್ಫ್ಲೇಷನ್ ಎಂದು ಕರೆಯುತ್ತಾರೆ. ನೀವು ಇಂದು ಯಾವುದಾದರೂ ವಸ್ತುವನ್ನು 100 ರೂಪೀಸಕ್ಕೆ ಖರೀದಿಸಿದ್ದರೆ ಅದರ ಬೆಲೆ 105, 104, 106 ಅಥವಾ 110 ಆಗಬಹುದು. ಇದು ಇನ್ಫ್ಲೇಷನ್ನ ಪರಿಣಾಮ. ಅದು ಮಹಂಗಾಯಿ. ಇನ್ಫ್ಲೇಷನ್ ಹಣದ ಖರೀದಿ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಈ ಟೇಬಲ್ ಅನ್ನು ನೋಡಿ, ಇನ್ಫ್ಲೇಷನ್ ಹೇಗೆ ನಮ್ಮ ಖರೀದಿ ಶಕ್ತಿಗೆ ಪರಿಣಾಮ ಬೀಳುತ್ತಿದೆ ಎಂಬುದನ್ನು ನೋಡಿ. ಇಂದು ನಾವು ಒಂದು ವಸ್ತುವನ್ನು ಖರೀದಿಸಲು 10,000 ರೂಪಾಯಿ ಬೇಕಾದರೆ 5 ವರ್ಷಗಳ ನಂತರ ಇನ್ಫ್ಲೇಷನ್ 8% ಎಂದು ತೆಗೆದುಕೊಂಡರೆ 5 ವರ್ಷಗಳ ನಂತರ ಅದೇ ವಸ್ತುವಿಗೆ ನಮಗೆ 14,693 ರೂಪಾಯಿ ಬೇಕಾಗುತ್ತದೆ. 10 ವರ್ಷಗಳ ನಂತರ 21,589 ರೂಪಾಯಿ ಬೇಕಾಗುತ್ತದೆ. 20 ವರ್ಷಗಳ ನಂತರ ಸರಿಸುಮಾರು 46,000. 30 ವರ್ಷಗಳ ನಂತರ ಇಂದು ನಾವು 10,000 ರೂಪಾಯಿಗೆ ಖರೀದಿಸುತ್ತಿರುವ ವಸ್ತುವಿಗೆ ಮುಂದಿನ ದಿನಗಳಲ್ಲಿ ನಮಗೆ 1,00,000 ರೂಪಾಯಿಗಿಂತ ಹೆಚ್ಚು ಹಣ ಕೊಡಬೇಕಾಗುತ್ತದೆ. ಹೀಗಾಗಿ ಇದನ್ನು ದೀರ್ಘಾವಧಿಯಲ್ಲಿನ ದರವೃದ್ಧಿ ಇನ್ಫ್ಲೇಷನ್ ಎಂದು ಕರೆಯುತ್ತಾರೆ. ಇದು ನಮ್ಮ ಖರೀದಿ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಕಿರು ಅವಧಿಯಲ್ಲಿ ಆರ್ಥಿಕತೆಯಲ್ಲಿ ಸಾಮಾನ್ಯವಾಗಿ ಭಾರತದಲ್ಲಿ ದರವೃದ್ಧಿ ಸುಮಾರು 5-10% ಇರುತ್ತದೆ. ಹೀಗಾಗಿ ನಾವು ಭಾರತದಲ್ಲಿ ಮಾಡುವ ಯಾವುದೇ ಹೂಡಿಕೆಯಲ್ಲಿ ಮತ್ತು ಹೆಚ್ಚಿನ ಹೂಡಿಕೆದಾರರು ಭಾರತದಲ್ಲಿ ಹೂಡಿಕೆ ಮಾಡುವಾಗ ಮೊದಲಿಗೆ ಅವರು ದರವೃದ್ಧಿಯಾಗುತ್ತಿದೆಯೇ ಇಲ್ಲವೇ ಎಂದು ನೋಡುತ್ತಾರೆ. ಲಿಕ್ವಿಡಿಟಿ ಅಪಾಯ. ನಾವು ಯಾವುದೇ ಹೂಡಿಕೆ ಮಾಡುವಾಗ ನಾವು ಲಿಕ್ವಿಡಿಟಿಯ ಬಗ್ಗೆ ಕೂಡ ಚರ್ಚೆ ಮಾಡುತ್ತೇವೆ. ಲಿಕ್ವಿಡಿಟಿ ಅಂದರೆ ನಿಮ್ಮ ಹೂಡಿಕೆಯನ್ನು ಸುಲಭವಾಗಿ ನಗದುಗೆ ಪರಿವರ್ತಿಸಬಹುದು ಎಂಬುದು. ಈಗ ನೀವು ಒಂದು FD ತೆಗೆದುಕೊಂಡಿದ್ದೀರಿ. 5 ವರ್ಷಗಳ ಅವಧಿಗೆ ಅದರಲ್ಲಿ ಲಿಕ್ವಿಡಿಟಿ ಅಪಾಯ ಇದೆ. ಅದರ್ಥ ಏನೆಂದರೆ ನೀವು ಅದನ್ನು 5 ವರ್ಷಗಳಿಗಿಂತ ಮೊದಲು ರಿಡೀಮ್ ಮಾಡಲಾಗದು. ಅಥವಾ ನೀವು 5 ವರ್ಷಗಳಿಗಿಂತ ಮೊದಲು ಅದನ್ನು ರಿಡೀಮ್ ಮಾಡಿದರೂ ಕೂಡ ನಿಮಗೆ ಆ ಬಡ್ಡಿ ಸಿಗದಿರಬಹುದು. ನೀವು FDಯಲ್ಲಿ ಹೂಡಿಕೆ ಮಾಡಿದ ದರದಲ್ಲಿ ಮೂರನೇದು ಮತ್ತು ಅತ್ಯಂತ ಮುಖ್ಯವಾದದ್ದು ಕ್ರೆಡಿಟ್ ಅಪಾಯ. ಇದು ಮೂಲತಃ ಫಿಕ್ಸ್ಡ್ ಇನ್ಕಮ್ ಹೂಡಿಕೆಗಳು ಮತ್ತು ಡೆಟ್ ಹೂಡಿಕೆಗಳಲ್ಲಿ ಕಾಣಸಿಗುತ್ತದೆ. ಅಂದರೆ ಬೋರೋವನ್ನಿಂದ ಪ್ರಿನ್ಸಿಪಲ್ ಪಾವತಿ ಮತ್ತು ಬಡ್ಡಿ ಪಾವತಿಗಳನ್ನು ಮಾಡಲು ಆಗದಿರುವ ಸಾಧ್ಯತೆ. ನಾವು ಯಾರಿಗೆ ಹಣ ನೀಡಿದ್ದೇವೆ ಅವನು ಪ್ರಿನ್ಸಿಪಲ್ ಮತ್ತು ಬಡ್ಡಿಯನ್ನು ಹಿಂತಿರುಗಿಸಲು ಅಸಾಧ್ಯವಾಗಿರುವುದು. ಅವನು ಪ್ರಿನ್ಸಿಪಲ್ ಹಿಂತಿರುಗಿಸಲು ಸಾಧ್ಯವಾಗುತ್ತಿಲ್ಲ ಮತ್ತು ಬಡ್ಡಿ ಪಾವತಿಯಲ್ಲಿ ಕೂಡ ಡಿಫಾಲ್ಟ್ ಆಗುತ್ತಿದ್ದಾನೆ. ಅದನ್ನೇ ಕ್ರೆಡಿಟ್ ಅಪಾಯ ಎಂದು ಕರೆಯಲಾಗುತ್ತದೆ. ನಾವು ಯಾವಾಗಲಾದರೂ ಒಂದು ಹಣದಲ್ಲಿ ಹೂಡಿಕೆ ಮಾಡುತ್ತಿದ್ದೇವೆ ಎಂದರೆ ಅದು ಕಾರ್ಪೊರೇಟ್ ಡಿಪಾಸಿಟ್ ಆಗಿರಲಿ, ಫಿಕ್ಸ್ಡ್ ಡಿಪಾಸಿಟ್ ಆಗಿರಲಿ, ಯಾವುದೇ ಹೂಡಿಕೆ ಆಗಿರಲಿ, ಬಾಂಡ್ಗಳು ಆಗಿರಲಿ, ಯಾವುದೇ ಕಂಪನಿಯ ಬಾಂಡ್ಗಳು ಆಗಿರಲಿ, ಅದರಲ್ಲಿ ಕ್ರೆಡಿಟ್ ಅಪಾಯ ಇರುತ್ತದೆ. ಮಾರ್ಕೆಟ್ ಅಪಾಯ ಎಂದರೆ ಅದು ಸಂಪೂರ್ಣ ಮಾರುಕಟ್ಟೆಗೆ ಪರಿಣಾಮ ಬೀರುವ ಅಪಾಯ. ಉದಾಹರಣೆಗೆ ಕೊರೋನಾ ವೈರಸ್. ಈ ಕೊರೋನಾ ವೈರಸ್ನಿಂದ ಸಂಪೂರ್ಣ ಮಾರುಕಟ್ಟೆಯನ್ನೇ ಕದಲಿಸಿಬಿಟ್ಟಿತು. 12,000 ನಿಫ್ಟಿ 7,500ಕ್ಕೆ ಬಂದು ಬಿದ್ದಿತು. ಅವಳು ಇಷ್ಟು ಬೇಗ ಚೇತರಿಸಿಕೊಂಡಳು ಎಂಬುದು ಬೇರೆ ವಿಷಯ. ಆದರೆ ಇದು ಅಂತಹ ಅಪಾಯ. ಇದು ಸಂಪೂರ್ಣ ಮಾರುಕಟ್ಟೆಗೆ ಪರಿಣಾಮ ಬೀರುತ್ತದೆ. ಕೊರೋನಾ ವೈರಸ್ ಹೀಗೆಯೇ ರಾಜಕೀಯ ಅಪಾಯವೂ ಆಗಬಹುದು. ಯಾವುದೇ ಸರ್ಕಾರದಲ್ಲಿ ಬದಲಾವಣೆ ಬರುತ್ತದೆ ಅಥವಾ ಚುನಾವಣಾ ಫಲಿತಾಂಶಗಳು ಬರುತ್ತವೆ, ಆಗ ಯಾವಾಗಲೂ ನೋಡಲಾಗಿದೆ ಮಾರುಕಟ್ಟೆ ತುಂಬ ಅಸ್ಥಿರವಾಗುತ್ತದೆ. ಯಾವುದೇ ರೀತಿಯ ವಿಶ್ವಯುದ್ಧ ಅಥವಾ ಯಾವುದೇ ರೀತಿಯ ಯುದ್ಧವು ಈ ವಿಷಯವನ್ನು ಪರಿಣಾಮ ಬೀರುತ್ತದೆ. ಅವು ಕೂಡ ಮಾರುಕಟ್ಟೆ ಅಪಾಯದೊಳಗೆ ಬರುತ್ತವೆ. ಬಡ್ಡಿದರ ಅಪಾಯ. ಈ ಅಪಾಯ ಇಕ್ವಿಟಿಗಿಂತ ಹೆಚ್ಚು ಡೆಟ್ ಹೂಡಿಕೆಯಲ್ಲಿ ಇರುತ್ತದೆ. ಅರ್ಥವ್ಯವಸ್ಥೆಯಲ್ಲಿ ಬಾಂಡ್ ಮತ್ತು ಬಡ್ಡಿ ದರಗಳ ನಡುವೆ ವಿರುದ್ಧ ಸಂಬಂಧವಿದೆ. ಅರ್ಥವ್ಯವಸ್ಥೆಯಲ್ಲಿ ಬಡ್ಡಿ ದರಗಳು ಹೆಚ್ಚಾದರೆ ಬಾಂಡ್ನ ಮೌಲ್ಯ ಕಡಿಮೆಯಾಗುತ್ತದೆ ಮತ್ತು ಬಡ್ಡಿ ದರಗಳು ಇಳಿದರೆ ಬಾಂಡ್ನ ಮೌಲ್ಯ ಹೆಚ್ಚುತ್ತದೆ. ಈ ಪರಿಸ್ಥಿತಿಯನ್ನು ಮತ್ತೆ ರಿಸ್ಕ್ ಅಧ್ಯಾಯದಲ್ಲಿ ವಿವರಿಸಲಾಗುತ್ತದೆ. ನಾವು ರಿಸ್ಕ್ ಅಧ್ಯಾಯವನ್ನು ಕವರ್ ಮಾಡುವಾಗ ನಿಮಗೆ ಇದನ್ನು ತುಂಬಾ ಚೆನ್ನಾಗಿ ವಿವರಿಸಲಾಗುತ್ತದೆ. ಈಗ ನಿಮಗಾಗಿ ಈ ವಿಷಯವೇ ಮುಖ್ಯವಾಗಿದೆ. ಒಂದು ಸಾಲಿನಲ್ಲಿ ಹೇಳಬೇಕಾದರೆ ಬಾಂಡ್ಗಳು ಮತ್ತು ಆರ್ಥಿಕತೆಯ ಬಡ್ಡಿ ದರಗಳ ನಡುವೆ ವಿರುದ್ಧ ಸಂಬಂಧವಿದೆ ಮತ್ತು ಇಕ್ವಿಟಿ ಮಾರುಕಟ್ಟೆಯೂ ಕೂಡ ಬಡ್ಡಿ ದರಗಳು ಕೆಳಗೆ ಹೋಗುವುದನ್ನು ಇಷ್ಟಪಡುತ್ತದೆ ಮತ್ತು ಬಡ್ಡಿ ದರಗಳು ಮೇಲಕ್ಕೆ ಹೋಗುವುದನ್ನು ಇಷ್ಟಪಡದು. ಯಾಕೆಂದರೆ ಬಡ್ಡಿ ದರಗಳು ಕೆಳಗೆ ಹೋಗುವಾಗ ಇನ್ವೆಸ್ಟರ್ಗಳಿಗೆ ಸುಲಭವಾಗಿ ಸಾಲ ಲಭ್ಯವಾಗುತ್ತದೆ. ಅವರು ಆ ಸುಲಭ ಸಾಲವನ್ನು ಪಡೆದು ತಮ್ಮ ವ್ಯವಹಾರವನ್ನು ಸ್ಥಾಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಈಗ ಅವರು ತಮ್ಮ ವ್ಯವಹಾರವನ್ನು ಸ್ಥಾಪಿಸಿದರೆ ಅವರು ಯಾವುದಾದರೂ ವಸ್ತು, ಸೇವೆ ಅಥವಾ ಉತ್ಪನ್ನವನ್ನು ನಿರ್ಮಿಸುತ್ತಿರುತ್ತಾರೆ ಮತ್ತು ಅವರು ಸೇವೆ ನೀಡುತ್ತಿದ್ದರೆ ಅಥವಾ ಉತ್ಪನ್ನವನ್ನು ತಯಾರಿಸುತ್ತಿದ್ದರೆ ಮತ್ತೆ ಅವರು GDPಗೆ ಏನನ್ನಾದರೂ ಸೇರಿಸುತ್ತಿದ್ದಾರೆ. ಉದಾಹರಣೆಗೆ, ಯಾವುದೇ ಉತ್ಪನ್ನವನ್ನು ತಯಾರಿಸಲಾಗುತ್ತಿದೆ ಎಂದರೆ ಅದರ ಸಂಪೂರ್ಣ ಸಾಲು GDPಗೆ ಮೌಲ್ಯವನ್ನು ಸೇರಿಸುತ್ತಿದೆ ಮತ್ತು ಬಡ್ಡಿ ದರಗಳು ಹೆಚ್ಚಾದರೆ ಸಾಲಗಳು ತುಂಬಾ ದುಬಾರಿಯಾಗುತ್ತವೆ. ಎನ್ಎಸ್ಎಂಇ ಕ್ಷೇತ್ರ ಅಥವಾ ಉದ್ಯಮಿಗಳು ಸಾಲ ಪಡೆಯುವಲ್ಲಿ ಸಾಲವನ್ನು ಪಡೆಯುವುದರಲ್ಲಿ ಸ್ವಲ್ಪ ವಿಳಂಬ ಮಾಡಬಹುದು. ಈ ಕಾರಣದಿಂದಾಗಿ ಅವರ ಭವಿಷ್ಯ ಯೋಜನೆಗಳು ಇನ್ನಷ್ಟು ವಿಳಂಬವಾಗಬಹುದು ಮತ್ತು GDPಯ ಮೇಲೂ ಇದರ ಪರಿಣಾಮ ಬೀಳಬಹುದು. ಇವುಗಳೆಲ್ಲ ರಿಸ್ಕ್ಗಳು. ಈಗ ಯಾವಾದರೂ ಅಂತಹ ತಂತ್ರಗಳು ಇದೆ ಎಂದರೆ ನಾವು ರಿಸ್ಕ್ ಅನ್ನು ಕನಿಷ್ಠಗೊಳಿಸಬಹುದು ಅಥವಾ ಯಾವುದೇ ಕ್ರಮಗಳಿದ್ದರೆ ನಾವು ರಿಸ್ಕ್ ಅನ್ನು ತಗ್ಗಿಸಬಹುದು. ಹಾಗೆ ನಾವು ಆ ತಂತ್ರಗಳನ್ನು ನೋಡೋಣ. ಮೊದಲದು ಎಂದರೆ ತಪ್ಪಿಸಿಕೊಳ್ಳುವುದು. ನೀವು ಯಾವುದೇ ಹೂಡಿಕೆಯನ್ನು ಅರ್ಥ ಮಾಡಿಕೊಳ್ಳಲಾಗುತ್ತಿಲ್ಲ ಅಥವಾ ಆ ಹೂಡಿಕೆ ನಿಮಗೆ ತುಂಬಾ ಅಪಾಯಕಾರಿಯಾಗಿ ಅನಿಸುತ್ತಿದ್ದರೆ ನೀವು ಅದನ್ನು ಸ್ಪಷ್ಟವಾಗಿ ತಪ್ಪಿಸಿಕೊಳ್ಳಿ. ನೀವು ಆ ಆಸ್ತಿ ವರ್ಗದಲ್ಲಿ ಹೂಡಿಕೆ ಮಾಡಬೇಕಾಗಿಲ್ಲ. ಉದಾಹರಣೆಗೆ ಉತ್ಪನ್ನಗಳು.
ಡೆರಿವೇಟಿವ್ಸ್ಗಳನ್ನು ಸಾಮೂಹಿಕ ವಿನಾಶದ ಆಯುಧಗಳೆಂದು ಪರಿಗಣಿಸಲಾಗುತ್ತದೆ. ನೀವು ಡೆರಿವೇಟಿವ್ಸ್ನಿಂದ ದೂರವಿರಬಹುದು. ನೀವು ಸುಲಭ, ಸರಳ ಮತ್ತು ಪಾರದರ್ಶಕ ಹೂಡಿಕೆಗಳನ್ನು, ಉದಾಹರಣೆಗೆ ಮ್ಯೂಚುವಲ್ ಫಂಡ್ಸ್, ಮಾಡಬಹುದು. ಎರಡನೆಯದು ಎಂದರೆ ಯಾವುದೇ ಘಟನೆಯಿಂದ ಲಾಭ ಪಡೆಯಲು ಒಂದು ಸ್ಥಿತಿಯನ್ನು ತೆಗೆದುಕೊಳ್ಳುವುದು. ಈಗ ನೀವು ಹೀಗೆ ಹೂಡಿಕೆ ಮಾಡಿ ಯಾವಾಗಲಾದರೂ ಯಾವುದೇ ಘಟನೆಯಿಂದ ನೀವು ಲಾಭ ಪಡೆಯಲು ಸಾಧ್ಯವಾಗಬೇಕು. ಉದಾಹರಣೆಗೆ ಕೊರೋನಾ ವೈರಸ್ ಬಂದಾಗ. ಅದಾದ ನಂತರ ಎಲ್ಲ ಐಟಿ ಷೇರುಗಳು ತುಂಬ ಉತ್ತಮವಾದ ರಿಟರ್ನ್ ನೀಡಿದ್ದವು. ಈ ಅವಕಾಶವನ್ನು ನೀವು ಮಾರುಕಟ್ಟೆಯಲ್ಲಿ ಹುಡುಕಬೇಕಾಗುತ್ತದೆ. ಆ ಸಮಯದಲ್ಲಿ ನೀವು ಐಟಿ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ್ದರೆ, ಐಟಿ ಷೇರುಗಳಲ್ಲಿ ಹೂಡಿಕೆ ಮಾಡಿದ್ದರೆ ನೀವು ಉತ್ತಮ ಲಾಭ ಗಳಿಸಬಹುದಿತ್ತು. ಅಪಾಯವನ್ನು ಕಡಿಮೆ ಮಾಡಲು ವೈವಿಧ್ಯೀಕರಣವು ಒಂದು ಉತ್ತಮ ಮಾರ್ಗವಾಗಿದೆ. ಒಂದು ಮಾತಿದೆ, ನಿಮ್ಮ ಎಲ್ಲ ಮೊಟ್ಟೆಗಳನ್ನು ಒಂದೇ ತೊಕ್ಕೆಯಲ್ಲಿ ಇಡಬೇಡಿ. ನೀವು ನಿಮ್ಮ ಎಲ್ಲ ಹೂಡಿಕೆಯನ್ನು ಒಂದೇ ಆಸ್ತಿ ವರ್ಗದಲ್ಲಿ ಮಾಡಬಾರದು. ಉದಾಹರಣೆಗೆ, ಹಣಕಾಸಿನ ಒಂದು ಸರಳ ನಿಯಮ ಇದೆ. ನಿಮ್ಮ ವಯಸ್ಸನ್ನು 100ರಿಂದ ಕಡಿತ ಮಾಡಿದಷ್ಟು ಶೇಕಡಾವಾರು ಈಕ್ವಿಟಿಗಳಲ್ಲಿ ಇರಬೇಕು. ನೀವು 30 ವರ್ಷದವರಾಗಿದ್ದರೆ ನಿಮ್ಮ ಹೂಡಿಕೆಯ 70% ಈಕ್ವಿಟಿಗಳಲ್ಲಿ ಇರಬೇಕು. ಉಳಿದ 30% ನೀವು ಡೆಟ್ನಲ್ಲಿ ಹೂಡಬಹುದು. 50 ವರ್ಷದ ವಯಸ್ಸಿನಲ್ಲಿ ಪೋರ್ಟ್ಫೋಲಿಯೋ 50-50 ಆಗಿರಬೇಕು ಮತ್ತು 70 ವರ್ಷದ ವಯಸ್ಸಿನಲ್ಲಿ ನಿಮ್ಮ ಈಕ್ವಿಟಿ ಕಡಿಮೆಯಾಗುತ್ತದೆ ಮತ್ತು ಡೆಟ್ ಎಕ್ಸ್ಪೋಜರ್ ಹೆಚ್ಚಿಸಲಾಗುತ್ತದೆ. ಮುಂದಿನ ವಿಷಯವೆಂದರೆ ಆಸ್ತಿ ಹಂಚಿಕೆ. ಆಸ್ತಿ ಹಂಚಿಕೆಯ ಅರ್ಥವೆಂದರೆ ಹೂಡಿಕೆದಾರನ ಹಣವನ್ನು ವಿವಿಧ ಆಸ್ತಿ ವರ್ಗಗಳಲ್ಲಿ ಹಂಚಿಕೆ ಮಾಡುವುದು, ನಿರ್ದಿಷ್ಟ ಗುರಿಯನ್ನು ಸಾಧಿಸುವುದಕ್ಕಾಗಿ. ಆಸ್ತಿ ಹಂಚಿಕೆಯ ಅರ್ಥವೆಂದರೆ ಯಾವುದೇ ಹೂಡಿಕೆದಾರನ ಹೂಡಿಕೆಯನ್ನು ವಿಭಿನ್ನ ಆಸ್ತಿ ವರ್ಗಗಳಲ್ಲಿ ಹಂಚಿಕೆ ಮಾಡುವುದು. ಇದರಿಂದ ಅವನು ತನ್ನ ಬಯಸಿದ ಹೂಡಿಕೆ ಗುರಿ ಅಥವಾ ಹಣಕಾಸು ಗುರಿಯನ್ನು ಸಾಧಿಸಬಹುದು. ಅದಕ್ಕಾಗಿ ನಾವು ಹೂಡಿಕೆ ಪೋರ್ಟ್ಫೋಲಿಯೋವನ್ನು ಅಪಾಯ ಮತ್ತು ಲಾಭವನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಬೇಕು. ಉದಾಹರಣೆಗೆ, ಅವನು ಅಪಾಯವನ್ನು ತೆಗೆದುಕೊಳ್ಳಲು ಇಚ್ಛಿಸಿದರೆ, ಅವನು 30 ಅಥವಾ 35 ವರ್ಷದವನು, ತನ್ನ ಜೀವನದ ಬಹಳ ಪ್ರಾರಂಭದ ಹಂತದಲ್ಲಿದ್ದರೆ, ಅವನ ಹೂಡಿಕೆಯನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಈಕ್ವಿಟಿಯಲ್ಲಿ ಇಡುತ್ತೇವೆ. ಅವನ ಈಕ್ವಿಟಿ ಎಕ್ಸ್ಪೋಜರ್ ಹೆಚ್ಚು ಇರುತ್ತದೆ ಮತ್ತು ಡೆಟ್ ಕಡಿಮೆ ಇರುತ್ತದೆ. ಅವನ ಆರ್ಥಿಕ ಗುರಿಗಳು ದೂರದಲ್ಲಿದ್ದರೆ, 20 ವರ್ಷ ಅಥವಾ 25 ವರ್ಷ ದೂರದಲ್ಲಿದ್ದರೆ, ಅವನ ಮ್ಯೂಚುವಲ್ ಫಂಡ್ಗಳಲ್ಲಿಯೂ ನಾವು ಸ್ಮಾಲ್ ಕ್ಯಾಪ್ ಹೆಚ್ಚು ಕೊಡಬಹುದು, ಮಿಡ್ ಕ್ಯಾಪ್ ಹೆಚ್ಚು ಕೊಡಬಹುದು, ಲಾರ್ಜ್ ಕ್ಯಾಪ್ ಕಡಿಮೆ ಕೊಡಬಹುದು. ಈ ರೀತಿಯಲ್ಲಿ ಅವನ ಸಂಪೂರ್ಣ ಆಸ್ತಿ ಹಂಚಿಕೆಯನ್ನು ಮಾಡಬೇಕಾಗುತ್ತದೆ. 30% ನಾವು ಅವನಿಗೆ ಚಿನ್ನವನ್ನು ಕೊಡಬಹುದು, 30% ಅವನಿಗೆ ವಸ್ತುಗಳಲ್ಲಿ ಹೂಡಿಕೆ ಮಾಡಿಸಬಹುದು. ಆದರೆ ಇದು ಎಲ್ಲವೂ ಹೂಡಿಕೆ ಉದ್ದೇಶ, ಅಪಾಯ ಸಹಿಷ್ಣುತೆ ಮತ್ತು ಆರ್ಥಿಕ ಗುರಿಗಳ ಮೇಲೆ ಅವಲಂಬಿತವಾಗಿದೆ. ಆಸ್ತಿ ಹಂಚಿಕೆಗಾಗಿ 2 ವಿಧದ ತಂತ್ರಗಳು ಇವೆ. ಮೊದಲದು ಸ್ಟ್ರಾಟಜಿಕ್ ಆಸ್ತಿ ಹಂಚಿಕೆ, ಎರಡನೆಯದು ಟ್ಯಾಕ್ಟಿಕಲ್ ಆಸ್ತಿ ಹಂಚಿಕೆ. ಈಗ ನಾವು ಸ್ಟ್ರಾಟಜಿಕ್ ಆಸ್ತಿ ಹಂಚಿಕೆ ಬಗ್ಗೆ ಮಾತನಾಡೋಣ. ಸ್ಟ್ರಾಟಜಿಕ್ ಆಸ್ತಿ ಹಂಚಿಕೆ ಹೂಡಿಕೆದಾರರ ಆರ್ಥಿಕ ಗುರಿಗಳೊಂದಿಗೆ ಹೊಂದಾಣಿಕೆಯಾಗಿರುತ್ತದೆ. ಒಬ್ಬ ಹೂಡಿಕೆದಾರನ ಗುರಿ ನಿವೃತ್ತಿ ನಿಧಿ ಸೃಷ್ಟಿಸುವುದಾಗಿದೆ. ಇವತ್ತು ಅವನು 30 ವರ್ಷದವನಾಗಿದ್ದಾನೆ. ಮುಂದಿನ 30 ವರ್ಷಗಳಲ್ಲಿ ಉದಾಹರಣೆಗೆ ಅವನಿಗೆ 2 ಕೋಟಿ ರೂಪಾಯಿ ಬೇಕು ಅಥವಾ 5 ಕೋಟಿ ರೂಪಾಯಿ ಬೇಕು. ಈ ಗುರಿಯನ್ನು ಸಾಧಿಸಲು ನಾವು ಮಾಡುವ ಹೂಡಿಕೆಯನ್ನು ಸ್ಟ್ರಾಟಜಿಕ್ ಆಸ್ತಿ ಹಂಚಿಕೆ ಎಂದು ಪರಿಗಣಿಸಲಾಗುತ್ತದೆ. ಈ 2 ಕೋಟಿ ರೂಪಾಯಿ ಗುರಿಯನ್ನು ಸಾಧಿಸಲು ನಾವು ಯಾವ ಆಸ್ತಿ ವರ್ಗದಲ್ಲಿ ಹೂಡಿಕೆ ಮಾಡುತ್ತೇವೋ, ಅಂದರೆ ಇಕ್ವಿಟಿ, ಡೆಟ್, ಕಮೋಡಿಟಿ, ಕರೆನ್ಸಿ ಎಲ್ಲಾದರೂ ಹೂಡಿಕೆ ಮಾಡುತ್ತೇವೆ, ಹೂಡಿಕೆದಾರನ ಅಪಾಯ ಸಹಿಷ್ಣುತೆಗೆ ಅನುಗುಣವಾಗಿ. ಅದು ಸ್ಟ್ರಾಟಜಿಕ್ ಆಸ್ತಿ ಹಂಚಿಕೆ. ಎರಡನೆಯದು ಟ್ಯಾಕ್ಟಿಕಲ್ ಆಸ್ತಿ ಹಂಚಿಕೆ. ಸ್ಟ್ರಾಟಜಿಕ್ ಆಸ್ತಿ ಹಂಚಿಕೆಗೆ ವಿರುದ್ಧವಾಗಿ ಒಬ್ಬರು ಆಸ್ತಿ ವರ್ಗಗಳ ನಡುವೆ ಹಂಚಿಕೆಯನ್ನು ಡೈನಾಮಿಕ್ ಆಗಿ ಬದಲಾಯಿಸಬಹುದು. ಹಾಗಾಗಿ ಇದರ ಉದ್ದೇಶ ಒಂದೇ, ಅಂದರೆ ಮಾರುಕಟ್ಟೆಯ ಚಲನೆಗಳಿಂದ ಲಾಭ ಪಡೆಯುವುದು. ಹೀಗಾಗಿ ಟ್ಯಾಕ್ಟಿಕಲ್ ಆಸ್ತಿ ಹಂಚಿಕೆಯ ಏಕೈಕ ಮುಖ್ಯ ಉದ್ದೇಶವೆಂದರೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಅವಕಾಶಗಳನ್ನು ಬಳಸಿಕೊಳ್ಳುವುದು. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ, ಪ್ರಯತ್ನವೆಂದರೆ ಪೋರ್ಟ್ಫೋಲಿಯೋದ ರಿಸ್ಕನ್ನು ಕಡಿಮೆ ಮಾಡುವುದು, ಆದರೆ ರಿಟರ್ನ್ಗಳನ್ನು ತ್ಯಜಿಸದೆ, ಅಥವಾ ಪೋರ್ಟ್ಫೋಲಿಯೋ ರಿಟರ್ನ್ಗಳನ್ನು ಹೆಚ್ಚಿಸುವುದು, ಆದರೆ ರಿಸ್ಕ್ ಹೆಚ್ಚಿಸದೆ. ಟ್ಯಾಕ್ಟಿಕಲ್ ಆಸ್ತಿ ಹಂಚಿಕೆಯನ್ನು ನಾವು ಡೈನಾಮಿಕ್ ಆಸ್ತಿ ಹಂಚಿಕೆ ಎಂದು ಕರೆಯುತ್ತೇವೆ. ರಿಬ್ಯಾಲೆನ್ಸಿಂಗ್ ಎಂದರೆ ನಾನು ನನ್ನ ಪೋರ್ಟ್ಫೋಲಿಯೋದಲ್ಲಿ ಡೆಟ್ ಮತ್ತು ಇಕ್ವಿಟಿಯನ್ನು 50-50% ಇಟ್ಟಿದ್ದರೆ ಮತ್ತು ಕೆಲವು ಸಮಯದ ನಂತರ ಇಕ್ವಿಟಿ 10% ಹೆಚ್ಚಾಗಿದೆ ಮತ್ತು ಡೆಟ್ 5% ಕೆಳಗೆ ಬಂದಿದೆ, ಅಥವಾ ಡೆಟ್ನಲ್ಲಿ 5% ರಿಟರ್ನ್ ಬಂದಿದೆ, ಅಥವಾ ಇಕ್ವಿಟಿಯಲ್ಲಿ 10% ಕೆಳಗೆ ಬಂದಿದೆ. ಹೀಗಾಗಿ ನನ್ನ ಆಸ್ತಿ ಹಂಚಿಕೆ 50-50 ಆಗಿರಲಿಲ್ಲ. ಹೀಗಾಗಿ ನನಗೆ ಹೆಚ್ಚು ಲಾಭ ಬರುತ್ತಿರುವ ಆಸ್ತಿಯನ್ನು ನಾನು ಮಾರಬೇಕಾಗುತ್ತದೆ ಮತ್ತು ನನಗೆ ನಷ್ಟವಾಗುತ್ತಿರುವ ಆಸ್ತಿಯನ್ನು ನಾನು ಖರೀದಿಸಬೇಕಾಗುತ್ತದೆ. ಇದರಿಂದ ನನ್ನ ರಿಬ್ಯಾಲೆನ್ಸಿಂಗ್ ಮತ್ತೆ 50-50ಕ್ಕೆ ಬರುತ್ತದೆ. ಈಗ ಪ್ರಶ್ನೆ ಏನೆಂದರೆ, ನೀವು ಇದನ್ನೆಲ್ಲ ಸ್ವತಃ ಮಾಡಬಹುದಾ ಅಥವಾ ಒಬ್ಬ ವೃತ್ತಿಪರ ಸಹಾಯವನ್ನು ಪಡೆಯಬಹುದಾ ಎಂಬುದು. ನೀವು ಸ್ವತಃ ಮಾಡಿಕೊಳ್ಳುವುದೇ ಅಥವಾ ವೃತ್ತಿಪರ ಸಹಾಯವನ್ನು ಪಡೆಯುವುದೇ? ಸರಳವಾಗಿ ಹೇಳುವುದಾದರೆ, ಈ ಪ್ರಶ್ನೆಯನ್ನು ನೀವು ನಿಮ್ಮಿಂದಲೇ ಕೇಳಿಕೊಳ್ಳಬೇಕು. ನಿಮ್ಮ ಬಳಿ ಆ ಜ್ಞಾನವಿದೆ? ನಿಮ್ಮ ಬಳಿ ಆ ಸಂಪನ್ಮೂಲಗಳಿವೆ? ನೀವು ಎಷ್ಟು ಸಂಶೋಧನೆ ಮಾಡಬಹುದು, ಎಲ್ಲಿಗೆ ಹೂಡಿಕೆ ಮಾಡಬೇಕು ಎಂದು ತಿಳಿಯಲು? ಯಾವ ಹೂಡಿಕೆಯನ್ನು ಮಾಡಬೇಕು? ಯಾವ ಹೂಡಿಕೆಯಲ್ಲಿ ಎಷ್ಟು ಅಪಾಯ ಇದೆ? ನೀವು ಯಾವುದೇ ಹೂಡಿಕೆ ಆಯ್ಕೆ ಬಗ್ಗೆ ಆಳವಾದ ಅಧ್ಯಯನ ಮಾಡಬಹುದು.
ವಿಭಿನ್ನ ಆಸ್ತಿ ವರ್ಗಗಳನ್ನು ನಿಮಗೆ ಅರ್ಥವಾಗುತ್ತದೆ, ವಿಭಿನ್ನ ಆಸ್ತಿ ಹಂಚಿಕೆಯನ್ನು ನಿಮಗೆ ಅರ್ಥವಾಗುತ್ತದೆ ಎಂದಾದರೆ ನೀವು ಸ್ವತಃ ಹೂಡಿಕೆ ಮಾಡಬಹುದು. ಆದರೆ ಈ ವಿಷಯಗಳು ನಿಮಗೆ ಗೊತ್ತಿಲ್ಲದಿದ್ದರೆ ಅಥವಾ ನೀವು ಈ ವಿಷಯಗಳಲ್ಲಿ ಆರಾಮದಾಯಕವಾಗಿಲ್ಲದಿದ್ದರೆ ನೀವು ಖಂಡಿತವಾಗಿಯೂ ಒಬ್ಬ ಹಣಕಾಸು ಸಲಹೆಗಾರ ಅಥವಾ ವೈಯಕ್ತಿಕ ಹಣಕಾಸು ಸಲಹೆಗಾರ ಅಥವಾ ಮ್ಯೂಚುವಲ್ ಫಂಡ್ ವಿತರಕರ ಸಹಾಯವನ್ನು ಪಡೆಯಬೇಕು. ಹಾಗಾದರೆ ಇದು ಅಧ್ಯಾಯ 1 ಎಲ್ಲವೂ ಆಗಿತ್ತು. ಈಗ ನಾವು ಕೆಲವು ಪ್ರಶ್ನೆಗಳನ್ನು ನೋಡೋಣ. ಮೊದಲ ಪ್ರಶ್ನೆ ಎಂದರೆ, ಕೆಳಗಿನಂದು ಹೂಡಿಕೆ ಮಾರ್ಗಗಳಲ್ಲಿ ನಿಯಮಿತ ಆದಾಯವನ್ನು ನೀಡುವುದಿಲ್ಲ. ರಿಯಲ್ ಎಸ್ಟೇಟ್, ಭೌತಿಕ ಚಿನ್ನ, ಷೇರುಗಳು ಅಥವಾ ಡಿಬೆಂಚರ್ಸ್? ಹಾಗಾದರೆ ಉತ್ತರ ಭೌತಿಕ ಚಿನ್ನ. ನಾವು ಚಿನ್ನವನ್ನು ಭೌತಿಕವಾಗಿ ಹಿಡಿದುಕೊಂಡು ಮನೆಯಲ್ಲಿ ಇಟ್ಟುಕೊಂಡಿದ್ದರೆ ಅದು ನಮಗೆ ಯಾವುದೇ ನಿಯಮಿತ ಆದಾಯವನ್ನು ನೀಡುವುದಿಲ್ಲ. ಕೆಲವು ರಿಯಲ್ ಎಸ್ಟೇಟ್ ಯೋಜನೆಗಳಿವೆ, ಅಲ್ಲಿ ನಮಗೆ ನಿಯಮಿತ ಆದಾಯ ಬರುತ್ತದೆ. ಷೇರುಗಳಲ್ಲಿ ವ್ಯಾಪಾರ ಮಾಡಿ ನಾವು ಆದಾಯ ಗಳಿಸಬಹುದು ಮತ್ತು ಡಿಬೆಂಚರ್ಸ್ ನಮಗೆ ಬಡ್ಡಿಯನ್ನು ನೀಡುತ್ತವೆ. ಪ್ರಶ್ನೆ ಸಂಖ್ಯೆ 2. ಕೆಳಗಿನ ಆಸ್ತಿ ವರ್ಗಗಳಲ್ಲಿ ಯಾವುದು ಹೂಡಿಕೆಗೆ ಹೊರತಾಗಿ ಉಪಭೋಗ ಉದ್ದೇಶಕ್ಕೂ ಖರೀದಿಸಬಹುದು? ರಿಯಲ್ ಎಸ್ಟೇಟ್, ಷೇರುಗಳು, ಬಾಂಡ್ಗಳು ಅಥವಾ ಡಿಬೆಂಚರ್ಸ್? ನಾವು ಷೇರುಗಳು, ಬಾಂಡ್ಗಳು ಮತ್ತು ಡಿಬೆಂಚರ್ಸ್ಗಳನ್ನು ಉಪಯೋಗಿಸಲು ಸಾಧ್ಯವಿಲ್ಲ. ನಾವು ರಿಯಲ್ ಎಸ್ಟೇಟ್ ಅನ್ನು ಉಪಯೋಗಿಸಬಹುದು. ನಾವು ಒಂದು ಮನೆ ಖರೀದಿ ಮಾಡಿ ಅದರಲ್ಲಿ ವಾಸಿಸಬಹುದು. ನಾವು ಅದನ್ನು ಉಪಯೋಗಿಸಬಹುದು. 3ನೇ ಪ್ರಶ್ನೆ, ನೋಟಿನ ಖರೀದಿ ಶಕ್ತಿ ಕೆಳಗಿನ ಯಾವ ಕಾರಣದಿಂದ ಬದಲಾಗುತ್ತದೆ? ಆಸ್ತಿ ಹಂಚಿಕೆ, ಸಂಯುಕ್ತ ಬಡ್ಡಿ, ದರವೃದ್ಧಿ, ವೈವಿಧ್ಯೀಕರಣ? ನಾವು ಈ ವಿಡಿಯೋದಲ್ಲಿ ಈಗಾಗಲೇ ನೋಡಿದಂತೆ ಖರೀದಿ ಶಕ್ತಿ ದರವೃದ್ಧಿಯ ಕಾರಣದಿಂದ ಕಡಿಮೆಯಾಗುತ್ತದೆ. ರಿಯಲ್ ರಿಟರ್ನ್ ದರ ಮತ್ತು ದರವೃದ್ಧಿಗೆ ಹೊಂದಿಕೊಂಡ ರಿಟರ್ನ್ ದರ ಎಂದರೇನು? ಉತ್ತರವು ಡಿ. ಹೂಡಿಕೆದಾರನು ದರವೃದ್ಧಿಗೆ ಹೊಂದಿಸಿ ಪಡೆದ ನಿಜವಾದ ಲಾಭದ. ಉದಾಹರಣೆಗೆ, ನಿಗದಿತ ಆದಾಯವು ನಿಮಗೆ 7% ಲಾಭ ನೀಡಿದರೆ ಮತ್ತು ದರವೃದ್ಧಿ 6% ಇದ್ದರೆ ದರವೃದ್ಧಿಗೆ ಹೊಂದಿಕೊಂಡ ಲಾಭದರೆ 1% ಆಗುತ್ತದೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಬಡ್ಡಿದರ ಹೆಚ್ಚಾದಾಗ ಇತ್ತೀಚಿನ ಬಾಂಡ್ನ ಬೆಲೆ ಏರುತ್ತದೆ, ಅಸ್ಥಿರವಾಗುತ್ತದೆ ಅಥವಾ ಇಳಿಯುತ್ತದೆ. ನಾವು ವಿಡಿಯೋದಲ್ಲಿ ನೋಡಿದಂತೆ ಆರ್ಥಿಕ ವ್ಯವಸ್ಥೆಯಲ್ಲಿ ಬಡ್ಡಿದರಗಳು ಹೆಚ್ಚಾದರೆ ಬಾಂಡ್ ಬೆಲೆ ಇಳಿಯುತ್ತದೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಬಾಂಡ್ ಬೆಲೆ ಮತ್ತು ಬಡ್ಡಿದರಗಳ ನಡುವೆ ವಿರುದ್ಧ ಸಂಬಂಧವಿದೆ. ಹೀಗಾಗಿ ಇದು ಅಧ್ಯಾಯ 1 ಎಲ್ಲವಿತ್ತು. ಅಧ್ಯಾಯ 2 ವಿಡಿಯೋವನ್ನು ನೋಡಲು ಈ ಚಾನೆಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ವಿಷಯದಲ್ಲಿ ಹೆಚ್ಚಿನ ವಿವರಣೆ ಬೇಕಿದ್ದರೆ ಅಥವಾ ಬೇರೆ ಯಾವುದೇ ವಿಡಿಯೋ ಬೇಕಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಧನ್ಯವಾದಗಳು. ನಾನು ಮನೋಜ್ ಸೆಂಟ್ರಿ ಶಾಲಾದಿಂದ. ಬಾಯ್.